ರಾಜ್ಯ ಭಗವದ್ಗೀತೆ ಕುರುಕ್ಷೇತ್ರ ಆಗ್ತಾ ಇದೆ, ರಾಜಕೀಯಕರಣಗೊಳಿಸ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಕ್ಕಳಿಗೆ ಭಗವದ್ಗೀತೆಯ ಪಾಠ ಅತ್ಯಗತ ಇದೆಯಾ? ಯಾವ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಸುಪ್ರೀತ್ ಅವರೇ, ಈಗ ಇಂತಹ ಸಂದರ್ಭದಲ್ಲಿ ಒಂದಷ್ಟು ಕೇಸರೀಕರಣ ಆಗ್ತಾ ಇದೆ, ಇದು ಚುನಾವಣಾ ಅಜೆಂಡಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದನ್ನ ಹೊರತುಪಡಿಸಿ ಮಕ್ಕಳ ವಿಚಾರಕ್ಕೆ ನಾವು ಗಮನಿಸೋದಿದ್ರೆ ಇದರ ಅವಶ್ಯಕತೆ ಇದೆಯಾ? ನಿಜವಾಗ್ಲೂ ನೈತಿಕತೆಯ ಪಾಠ ಸಿಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆಯಾ? ನನ್ನ ದೃಷ್ಟಿಕೋನ ನೈತಿಕತೆಯ ಪಾಠ ಮಕ್ಕಳಿಗೆ ಸಿಕ್ಕತ್ತೆ ಅನ್ನೋದ್ರ ಬಗ್ಗೆ ಮಾತ್ರನೇ ಹೊರತು ಈ ಕೇಸರೀಕರಣದ ಬಗ್ಗೆ ಒಬ್ಬೊಬ್ರದ್ದು ದೃಷ್ಟಿ ಒಂದೊಂದು ರೀತಿ. ಈ ಏನು ದರ್ ಇಸ್ ಅ ಸೇಯಿಂಗ್, ಸೃಷ್ಟಿ ಅದಾಗದೆ ಬದಲಾಗಲ್ಲ, ನೋಡುವ ದೃಷ್ಟಿಕೋನದ ಮೇಲೆ ಆ ಸೃಷ್ಟಿಯ ಬಗ್ಗೆ ನಾವು ವಿವರಣೆ ಕೊಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಮಾನವೀಯ ಮೌಲ್ಯಗಳು ಮಕ್ಕಳಲ್ಲಿ ಇವತ್ತಿನ ದಿವಸ ಹೊರಟೋಗ್ತಾ ಇರೋದ್ರಿಂದ ಈಗ ನೋಡಿ, ನಾವು ಎಷ್ಟೆಲ್ಲ ವೃದ್ಧಾಶ್ರಮದ ಕಾನ್ಸೆಪ್ಟ್ಸ್ ಇವೆಲ್ಲ ನೋಡ್ತಾ ಇದ್ದೀವಿ. ನಾವು ಮೊನ್ನೆ ತಾನೇ ಯಾವ್ದೋ ಒಂದು ವೃದ್ಧಾಶ್ರಮದವ್ರನ್ನ ಮಾತಾಡಿಸ್ತಾ ಇದ್ದೆ, ಅವ್ರೊಂದ್ 4-5 ರೂಮ್ ಎಕ್ಸ್ಟ್ರಾ ಹಾಕ್ತಾ ಇದ್ದೀವಿ, ಸಾಕಷ್ಟು ಜನ ಸಿಕ್ಕಾಪಟ್ಟೆ ಆಗ್ತಾ ಇದ್ದಾರೆ ಅಂತಂದ್ರು. ಎಲ್ಲಿಗೆ ಹೋಗ್ತಾ ಇದೆ ನಮ್ ದೇಶ? ಶಿಕ್ಷಣದ ವ್ಯವಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಗಳ ರೂಮ್ಗಳು ಎಕ್ಸ್ಟ್ರಾ ಹಾಕ್ಬೇಕು, ಮಕ್ಕಳ ಕಲಿಕಾ ವಿಧಾನಗಳು ಕಲಿಕಾ ರೀತಿಯಲ್ಲಿ ಹೆಚ್ಚಾಗ್ತಾ ಹೋಗಿ ಮಕ್ಕಳ ಶಾಲಾ ಕೊಠಡಿಗಳು, ಸರ್ಕಾರಿ ಶಾಲಾ ಕೊಠಡಿಗಳು ಜಾಸ್ತಿ ಆಗ್ಬೇಕು ಹೊರತು ವೃದ್ಧಾಶ್ರಮದ ಕೊಠಡಿಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಮಾನವೀಯ ಮೌಲ್ಯಗಳು ಎಲ್ಲೋ ಒಂದ್ ಕಡೆ ಹಾಳಾಗೋಗ್ತಾ ಇದೆ. ಅದು ಆ ಒಂದು ಉದ್ದೇಶದಿಂದ ಮಾರಲ್ ವ್ಯಾಲ್ಯೂಸ್ ಮಕ್ಕಳಲ್ಲಿ ಈಗ್ಲಿಂದಾನೇ ಬಿತ್ತಿದ್ರೆ ಬಹುಶಃ ಅದು ಭಗವದ್ಗೀತೆನೇ ಆಗ್ಬೇಕಂತಿಲ್ಲ, ಯಾವ್ದಾದ್ರೂ ಆಗ್ಬಹುದು. ಈಗ ಮದರಸೆಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡುವಾಗ ಅಫ್ಕೋರ್ಸ್ ಕುರಾನ್ ಅನ್ನ ಹೇಳ್ಕೊಡ್ತಾರೆ. ಯಾವುದೇ ಧರ್ಮ ಗ್ರಂಥದಲ್ಲೂ ಕೂಡ ನೀ ಕೆಟ್ಟದನ್ನ ಮಾಡುವಂತ ಯಾವ ಧರ್ಮ ಗ್ರಂಥದಲ್ಲೂ ಕೂಡ ಇಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಮಾನವೀಯ ಮೌಲ್ಯತೆಯ ಬಗ್ಗೆ ನಾವು ಹೆಚ್ಚು ಇವತ್ತಿನ ಏನು ಈ ಕಂಪ್ಯೂಟರ್ ಯುಗದಲ್ಲಿ ಏನು ನಮ್ಮ ಇಂಟೆಲಿಜೆನ್ಸ್ ಅನ್ನ ಮೀರ್ತಕ್ಕಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಬರ್ತಾ ಇದೆ ಇವತ್ತು, ನಾಳೆ ದಿವಸ ನಮ್ಮನ್ನೆಲ್ಲ ಒಂದ್ ಕಡೆ ಮಾನವೀಯ ಸಂಬಂಧ ಮೌಲ್ಯಗಳೆಲ್ಲ ಕಡ್ದು ಹಾಕಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ಬಹುಶಃ ಇದೊಂದು ರೀತಿ ಭಗವದ್ಗೀತೆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಕೂಡ ಮಕ್ಕಳಲ್ಲಿ ತುಂಬುತ್ತದೆ. ಅದರಿಂದ ಇದ್ರ ಬಗ್ಗೆ ಚಿಂತನೆ ಮಾಡಿರ್ಬಹುದು ಹೇಳ್ತದೆ. ನಾನು ಮಾತನಾಡಿಸ್ತೀನಿ. ಹಾಗೇನೆ ಎಲ್ಲಾ ವಿಚಾರಗಳನ್ನ ನಾವು ಗಮನಿಸಬಹುದು. ಈಗ ಕುರಾನ್ ಆಗಿರ್ಬೋದು, ಬೈಬಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು. ಹಾಗಾದ್ರೆ ಅದನ್ನ ಕೂಡ ಅಳವಡಿಸಿದ್ರೆ ಅದರಿಂದ ತಪ್ಪಾಗುವಂತ ಚಾನ್ಸಸ್ ಇದೆ. ಅದನ್ನ ಖಂಡಿತ ಒಪ್ಕೊಳ್ತಾರಾ? ಇದ್ರ ಬಗ್ಗೆ ರಜಾಕ್ ಹತ್ರ ನಾನು ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ.